ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಅನ್ಕೋತೀನಿ. ಈ ಒಂದು ಮಾಹಿತಿನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿನ ನಾನು ಲೇಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನನಗೇನು ಅನ್ನಿಸ್ತಿಲ್ಲ. ಯಾಕಂತಂದರೆ ನನ್ನ ಮಾಹಿತಿ ಲೇಟ್ ಆಯಿತು ಅಂತಂದರೆ ಇನ್ನು KPSC ನೀಡುವಂತಹ ಮಾಹಿತಿ ಆಗಿರ್ಬೋದು, ಮಾಡುವಂತಹ ನೇಮಕಾತಿ ಆಗಿರ್ಬೋದು, ನಡೆಸುವಂತಹ ಪರೀಕ್ಷೆಗಳಾಗಿರ್ಬೋದು, ಅಥವಾ ನಮ್ಮ ರಾಜ್ಯ ಸರ್ಕಾರವನ್ನು ಆಳುತ್ತಿರುವಂತಹ ಪಕ್ಷಗಳು ಮಾಡ್ತಿರುವ ಕಾರ್ಯವೈಖರಿಗಳು, ಅದರಲ್ಲೂ ಸಹ ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಷಯದಲ್ಲಿ ಮಾಡ್ತಿರುವಂತಹ ಕಾರ್ಯಚಟುವಟಿಕೆಗಳು ಅದು ಇನ್ನೂ ಹೇಳತೀರಲಾಗದ ಲೇಟ್, ತಡ. ಸೊ ಅದಕ್ಕೆ ನಾನು ನೀಡುವಂತಹ ಮಾಹಿತಿಯನ್ನು ತಡ ಅಂತ ಏನು ಅಂದ್ಕೊಳ್ಳಲ್ಲ. ಸೊ ಕಾರಣಾಂತರಗಳಿಂದ ತಡ ಆಗಿದೆ ಈ ಮಾಹಿತಿನ ತಿಳಿಸೋದು. ಆದರೆ ಉದ್ಯೋಗ ಆಕಾಂಕ್ಷಿಗಳು, ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಇದೊಂದು ಸಿಹಿ ಸುದ್ದಿ, ಭರ್ಜರಿ ಗುಡ್ ನ್ಯೂಸ್ ಏನಲ್ಲ, ಸಿಹಿ ಸುದ್ದಿ. ಅದೇನು ಅಂತ ನೋಡೋಣ. ನೀವು ಆಲ್ರೆಡಿ ತಮ್ನೈನಲ್ಲಿ ನೋಡಿರ್ತೀರಾ ಯಾವ ಸರ್ಕಾರಿ ಹುದ್ದೆಗಳ ಬಗ್ಗೆ ಅಂತೇಳಿ. ಸೊ ಎಸ್, ಕೃಷಿ ಇಲಾಖೆ ಮೊದಲು ಈ ಹಿಂದೆ KPSC ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಕೃಷಿ ಇಲಾಖೆಯ ಹಲವು ಹುದ್ದೆಗಳಿಗೆ AO ಹಾಗೆಯೇ AAO ಹುದ್ದೆಗಳಿಗೆ KPSC ಮೂಲಕ ಅರ್ಜಿ ಸ್ವೀಕಾರವನ್ನ ಮಾಡಲಾಗಿತ್ತು. ಆದರೆ ಇವಾಗ ಪರೀಕ್ಷೆಯನ್ನ KPSC ಟು KEಗೆ ವರ್ಗಾವಣೆ ಮಾಡಿರೋದ್ರಿಂದ ಇವಾಗ ಮತ್ತೆ ಅರ್ಜಿ ಸ್ವೀಕಾರವನ್ನ ಆರಂಭ ಮಾಡಲಾಗಿದೆ. ಸೊ ಯಾವ ಹುದ್ದೆಗಳು, ಎಷ್ಟು ಹುದ್ದೆಗಳು, ಹಾಗೆಯೇ ಪ್ರಮುಖ ದಿನಾಂಕಗಳು, ಹಾಗೆಯೇ ಅರ್ಹತೆಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಅರ್ಜಿ ಸಲ್ಲಿಸೋದು ಎಲ್ಲಿ, ಹಾಗೆಯೇ ಅರ್ಹತೆಗಳೇನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋರಂತೆ. ಸೊ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೀವು ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಾಗಿದ್ದಲ್ಲಿ ತಪ್ಪದೇ ಈ ಹುದ್ದೆಗಳಿಗೆ ಬೇಗ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಉಳಿಕೆ ಮೂಲ ವೃಂದದ ಹುದ್ದೆಗಳು, RPC ವೃಂದದ ಹುದ್ದೆಗಳು ಇವು ಗ್ರೂಪ್ B ಕೃಷಿ ಅಧಿಕಾರಿ, ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿ, AO ಅಗ್ರಿಕಲ್ಚರಲ್ ಆಫೀಸರ್, AAO ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್. ಈ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ, ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ KPSC ಅರ್ಜಿ ಸ್ವೀಕಾರ ಮಾಡಿತ್ತು. ಇವಾಗ KEಗೆ ಪರೀಕ್ಷೆ ನಡೆಸುವಂತಹ ಒಂದು ನಿಯಮ ವರ್ಗಾವಣೆ ಆಗಿರೋದ್ರಿಂದ ಇವಾಗ ಮತ್ತೆ ಅರ್ಜಿ ಸ್ವೀಕಾರವನ್ನು ಆರಂಭಿಸಲಾಗಿದೆ. ಸೊ ಯಾವ್ಯಾವ ಹುದ್ದೆಗೆ, ಎಷ್ಟೆಷ್ಟು ಹುದ್ದೆಗೆ ಅಂತ ನೋಡ್ಬೋಣ. ಕೃಷಿ ಅಧಿಕಾರಿ ಹುದ್ದೆಗಳು RPC ವೃಂದದ ಅಡಿನಲ್ಲಿ 85% ಕೃಷಿ ಅಧಿಕಾರಿ ಹುದ್ದೆಗೆ BSc ಕೃಷಿ ಹಾಗೆಯೇ BSc ಹಾನರ್ಸ್ ಇನ್ ಕೃಷಿ ಅಗ್ರಿಕಲ್ಚರಲ್ನಲ್ಲಿ ಟೋಟಲು 67 ಹುದ್ದೆಗಳು ಪ್ಲಸ್ 2 ಹಿಂಬಾಕಿ, 2 ಹಿಂಬಾಕಿ ಹುದ್ದೆಗಳಿದ್ದಾವೆ. ಈ ಹುದ್ದೆಗಳಿಗೆ 69,250ರಿಂದ 1,34,200ರವರೆಗೆ ವೇತನ ಶ್ರೇಣಿ ಇರುತ್ತೆ. ಹಾಗೆಯೇ 15% ಕೃಷಿ ಅಧಿಕಾರಿ ಹುದ್ದೆಗಳು 12 ಇದ್ದಾವೆ. ಸೊ ಈ ಹುದ್ದೆಗಳಿಗೂ ಸೇಮ್ ವೇತನ ಶ್ರೇಣಿ ಇರುತ್ತೆ. ಆದರೆ ಈ 15% ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಬೇರೆ ಆದಂತಹ ಒಂದು ಅರ್ಹತೆಗಳನ್ನು, ಯಾರು BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ವಿಜ್ಞಾನ ಅಥವಾ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಹಾಗೆಯೇ BSc ಕೃಷಿ ಜೈವಿಕ ತಂತ್ರಜ್ಞಾನ ಮತ್ತು BTech ಜೈವಿಕ ತಂತ್ರಜ್ಞಾನ, ಅಥವಾ BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಥವಾ BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಈ ಒಂದು ಶೈಕ್ಷಣಿಕ ಅರ್ಹತೆಗಳನ್ನ ಹೊಂದಿರೋರಿಗೆ 15% ಹುದ್ದೆಗಳು ಮಾತ್ರ ಇದಾವೆ. ಸೊ ಅದರಲ್ಲಿ 12 ಹುದ್ದೆಗಳು ಇರೋದು, 15% ಹುದ್ದೆಗಳು. ಸಹಾಯಕ ಕೃಷಿ ಅಧಿಕಾರಿ RPC ವೃಂದದಲ್ಲಿ 85% ಸಹಾಯಕ ಕೃಷಿ ಅಧಿಕಾರಿ ಆಲ್ರೆಡಿ ಅರ್ಹತೆ ಹೇಳಿದ್ದೀನಿ. ಸೊ ಈ ಹುದ್ದೆಗಳು 468 ಇದಾವೆ. ಇನ್ನು 15% ಸಹಾಯಕ ಕೃಷಿ ಅಧಿಕಾರಿ 83 ಇದಾವೆ RPC ವೃಂದದ ಅಡಿನಲ್ಲಿ. ಸೊ ಹಾಗೆಯೇ ನಾನ್ HK ಹೈದರಾಬಾದ್ ಕರ್ನಾಟಕ ಹುದ್ದೆಗಳಲ್ಲಿ ಬಂದು ಕೃಷಿ ಅಧಿಕಾರಿ ಹುದ್ದೆಗಳು 85% ಕೃಷಿ ಅಧಿಕಾರಿ ಹುದ್ದೆಗಳು ಇರೋದು ಬಂದು 27, 8 ಹಿಂಬಾಕಿ. ಹಾಗೆಯೇ 15% ಕೃಷಿ ಅಧಿಕಾರಿ ಹುದ್ದೆಗಳು 5 ಎಲ್ಲಿ ನಾನ್ HK ಅಂಡರ್ನಲ್ಲಿ. ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳು 85% ನಾನ್ HKನಲ್ಲಿ 178 ಹುದ್ದೆಗಳು ಪ್ಲಸ್ 8 ಹಿಂಬಾಕಿ ಹುದ್ದೆಗಳಿದ್ದಾವೆ. ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿ 85 ಹುದ್ದೆಗಳು ಎಷ್ಟೊಂದಂದರೆ 85ರಲ್ಲಿ 178 ಪ್ಲಸ್ 8 ಹಿಂಬಾಕಿ ಬ್ಯಾಕ್ಲಾಗ್ ಹುದ್ದೆಗಳು. ಹಾಗೆಯೇ 15% ಸಹಾಯಕ ಕೃಷಿ ಅಧಿಕಾರಿಗಳು 32% ಇರೋದು. ಒಟ್ಟಾರೆ ನಾನ್ HKನಲ್ಲಿ 242, ಹಾಗೆಯೇ ಪ್ಲಸ್ 16 ಹಿಂಬಾಕಿ ಹುದ್ದೆಗಳಿದ್ದಾವೆ.
RPC ನಲ್ಲಿ ಒಟ್ಟಾರೆ 630 ಪ್ಲಸ್ 2 ಹಿಂಬಾಕಿ ಹುದ್ದೆಗಳಿದ್ದಾವೆ. ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆಗಳು ಎಷ್ಟು ಅನ್ನೋದು. ಇನ್ನು ಶೈಕ್ಷಣಿಕ ಅರ್ಹತೆ ನಾನು ಮೊದಲೇ ಹೇಳಿದಾಗೆ 85% ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಆಗಿರ್ಬೋದು, ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗಾಗಿರ್ಬೋದು, BSc ಇನ್ ಅಗ್ರಿಕಲ್ಚರ್ ಅಥವಾ BSc ಹಾನರ್ಸ್ ಇನ್ ಅಗ್ರಿಕಲ್ಚರ್ 15% ಹುದ್ದೆಗಳು ಎಷ್ಟಿದ್ದಾವೆ ಅಂತ ಹೇಳಿದ್ನಲ್ಲ, ಆ ಹುದ್ದೆಗಳಿಗೆ BTech ಹಾಗೆಯೇ BSc ಹಾನರ್ಸ್ ಹಾಗೆಯೇ ಇದೆಲ್ಲ ಬಂದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗು, BSc ಕೃಷಿ ಮಾರಾಟ ಮತ್ತು ಸಹಕಾರ, ಹಾಗೆಯೇ ಫುಡ್ ಸೈನ್ಸ್, ಹಾಗೆಯೇ ಆಹಾರ ತಂತ್ರಜ್ಞಾನ. ಸೊ ಈ ಒಂದು ವಿಷಯಗಳಲ್ಲಿ ಪದವಿನ ಪಡೆದಿರೋರು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಈ ಹುದ್ದೆಗಳಿಗೆ ಅರ್ಹತೆಗಳು ಅಲ್ಲಿ ಕರ್ನಾಟಕ ಸರ್ಕಾರದ ಲೇಟೆಸ್ಟ್ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಏನು ನಿಯಮಗಳು 5 ವರ್ಷ ವಯೋಮಿತಿ ಸಡಿಲಿಕೆ ನೀಡಿದ್ರು ಅದರ ಪ್ರಕಾರ ಅದು ಅನ್ವಯವಾಗುವಂತೆ ವಯೋಮಿತಿ ಅರ್ಹತೆಗಳೇನು ಈ ಹುದ್ದೆಗಳಿಗೆ ಅನ್ನೋದನ್ನು ನೋಡೋದಾದರೆ, ಜನರಲ್ ಕೆಟಗಿರಿಯವ್ರಿಗೆ 40 ವರ್ಷದವರೆಗೆ, ಹಾಗೆಯೇ OBC ಕೆಟಗಿರಿಯವ್ರಿಗೆ 43 ವರ್ಷದವರೆಗೆ, 38 ಬದಲಾಗಿ 43ರವರೆಗೆ, ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೇನ್ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾದಂತಹ ಒಂದು ದಿನಾಂಕಗಳು ಯಾವುದಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಮೇ 10. ಸೊ ನಾವೀಗ ಏಪ್ರಿಲ್ನಲ್ಲಿದ್ದೀವಿ. ಸೊ ಮೇ 10ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಶುಲ್ಕ ಪಾವತಿಸಲಿಕ್ಕೆ ಕೊನೆ ದಿನಾಂಕ ಮೇ 12ರವರೆಗೆ ಅವಕಾಶವನ್ನು ನೀಡಲಾಗಿದೆ. ಸೊ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಹಾಗೆಯೇ ಪತ್ರಿಕೆ 1 ಇರುತ್ತೆ, ಪತ್ರಿಕೆ 2 ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಇನ್ನು ಈ ಹುದ್ದೆಗಳ ಬಗ್ಗೆ ಪ್ರಮುಖವಾಗಿ ತಿಳ್ಕೊಳ್ಳೋದಾದರೆ, ನೀವು ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವ ಅಂದರೆ ಪ್ರೊಬೇಷನರಿ ಪೀರಿಯಡ್ನ ಅಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ವೇತನ ಇರುತ್ತೆ. ವೇತನ ಶ್ರೇಣಿ 2024ರ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ನೀಡಲಾಗುತ್ತೆ. 69,250ರಿಂದ 1,34,200ರವರೆಗೆ. ಹಾಗೆಯೇ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೂ ಸಹ 65,950ರಿಂದ 1,24,900ರವರೆಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು ಪಿಂಚಣಿ ಸೌಲಭ್ಯ ಇರುತ್ತೆ. ಸರ್ಕಾರದ ಆದೇಶ ಸಂಖ್ಯೆ FD SPL 04 PET 2005 ಪ್ರಕಾರ 2006ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಅನ್ವಯವಾಗುವುದು. ಸೊ ಇದಿಷ್ಟು ಪ್ರಮುಖವಾಗಿ. ಅದಲ್ಲದೆ ಇವಾಗ ನೀವು ಅರ್ಜಿ ಸಲ್ಲಿಸಲಿಕ್ಕೆ 300 ರೂಪಾಯಿ ಇತ್ತು. ಇವೇನು ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳ್ತೀವಲ್ಲ, KS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೇ 3 ವರ್ಷ 4 ವರ್ಷದ ಹಿಂದಿನ ಮಾತು ಹೇಳ್ತಾ ಇರೋದು ನಾನು. ಸೊ ಲಾಸ್ಟ್ ಟೈಮು KS ಹುದ್ದೆಗಳಿಗೆ ಅರ್ಜಿ ಕರೆದಾಗಲೂ ಸಹ ಅರ್ಜಿ ಶುಲ್ಕ 300, 350 ಹಾಗೆಯೇ 150 ಹೀಗೆ ಇದ್ದಿದ್ದು. ಯಾವುದಕ್ಕೆ OBC ಅವರು ಹಾಗೆಯೇ ಜನರಲ್ ಕೆಟಗರಿಯವರಿಗೆ 150 ರೂಪಾಯಿ ಬಂದು SC ST ಇವರಿಗೆಲ್ಲ ಇದ್ದಿದ್ದು ಕೆಟಗರಿಯವರಿಗೆ. ಸೊ ಇವಾಗ ನೀವು ಈ ಒಂದು ಹುದ್ದೆಗಳಿಗೆ ಗ್ರೂಪ್ ಬಿ ಹುದ್ದೆ ಇದು. ಆ್ಯಕ್ಚುಲಿ ಈ ಹುದ್ದೆಗಳಿಗೆ ನೀವು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3Bನವ್ರಿಗೆ 750 ಅರ್ಜಿ ಶುಲ್ಕ, 250 ಅದರಲ್ಲಿ ಬಂದು ಪ್ರೊಸೆಸಿಂಗ್ ಫೀಸು 5 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಟೋಟಲ್ 750 ರೂಪಾಯಿ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳು ಇವ್ರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಟೋಟಲ್ಲು 250 ಪ್ಲಸ್ 250 ವಿತ್ 250 ಪ್ರೊಸೆಸಿಂಗ್ ಫೀಸ್. ಹಾಗೆಯೇ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಜಸ್ಟ್ ಪ್ರೊಸೆಸಿಂಗ್ ಫೀಸ್ ಮಾತ್ರ ಇರುತ್ತೆ. ಈ ಅರ್ಜಿ ಶುಲ್ಕವನ್ನು ಇನ್ ಕೇಸ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯೇ ಏನಾದರೂ ರದ್ದಾದರೂ ಸಹ ಸಂಶಯವಿಲ್ಲ. ಯಾಕಂದರೆ ಈಗಿನ ಆಡಳಿತ ಸರ್ಕಾರಗಳು, ಈಗಿನ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು, ಹಾಗೆಯೇ ಆಗಾಗ ನಡೆಯುವಂತಹ ಪರೀಕ್ಷಾ ಅಕ್ರಮ ಆರೋಪಗಳು ಇವೆಲ್ಲನೂ ನೋಡಿದ್ರೆ ಪರೀಕ್ಷೆ ರದ್ದಾದರೂ ಸಂಶಯವಿಲ್ಲ, ಹುದ್ದೆಗಳ ನೇಮಕಾತಿ ರದ್ದಾದರೂ ಸಂಶಯವಿಲ್ಲ. ಯಾಕಂದರೆ ಇವಾಗ SC ST ಒಳಗಡೆ ಒಳ ಮೀಸಲಾತಿ ಕಲ್ಪಿಸಿ ಮಾತ್ರನೇ ಮುಂದೆ ಹೋಗಿ ನಾವು ನೇಮಕಾತಿ ಮಾಡೋದು ಸರ್ಕಾರಿ ಹುದ್ದೆಗಳನ್ನ ಅಂತೇಳಿ ಎರಡು ಬಣಗಳ ನಡುವೆ ಒಂದು ಹೋರಾಟ ನಡೀತಿದೆ. ಹಾಗೆಯೇ ಕೋರ್ಟ್ನಲ್ಲಿ ಸಹ ಈ ಒಂದು ಪ್ರಕರಣ ಇದೆ. ಸೊ ಹಾಗಾಗಿ ರದ್ದಾದರೂ ಸಂಶಯ ಇಲ್ಲ. ಸೊ ನಿಮಗೆ ಪರೀಕ್ಷೆ ಶುಲ್ಕ ವಾಪಸ್ ಬರೋದಿಲ್ಲ. ಸೊ ಇದಿಷ್ಟು ಈ ಹುದ್ದೆಗಳ ಒಂದು ಪ್ರಮುಖವಾದ ಮಾಹಿತಿ. ಯಾರು ನಾನು ಸರ್ಕಾರಿ ಹುದ್ದೆಗೆ ಸೇರ್ಕೋಬೇಕು, ನಾನು ಸರ್ಕಾರಿ ಹುದ್ದೆನೇ ಪಡಿಬೇಕು ಅಂತೇಳಿ ಓದ್ತಾ ಇದ್ದೀರೋ, ಈ ಒಂದು ವಿದ್ಯಾರ್ಹತೆಗಳನ್ನು ಓದಿದ್ದೀರೋ,
ಓದ್ಕೊಂಡು ಪಾಸ್ ಆಗಿದ್ರು ಅವರೆಲ್ಲ ಈ ಹುದ್ದೆಗಳಿಗೆ ಮಿಸ್ ಮಾಡದೆ ಅರ್ಜಿ ಸಲ್ಲಿಸಿ ಮೇ 10ರವರೆಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಭೇಟಿ ನೀಡಬೇಕಾದಂತಹ ಒಂದು ವೆಬ್ಸೈಟು CET ಆನ್ಲೈನ್ karnataka.gov.in ಅಂತೇಳಿ. ಸೊ KA ವೆಬ್ಸೈಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, KPSC ಟು KA ವರ್ಗಾವಣೆ ಆಗಿರೋದ್ರಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಇತ್ತೀಚಿನ ಪ್ರಕಟಣೆಗಳು ಅಂಡರ್ನಲ್ಲಿ ಸಹ ಲಿಂಕ್ ನೀಡಲಾಗಿದೆ. ಅದು ಬಿಟ್ಟು ನೀವು ನೇಮಕಾತಿ ಫೋಲ್ಡರ್ನಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ AO ನೇಮಕಾತಿ 2026 ಅನ್ನುವಂತಹ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ KK ಮತ್ತು RPC ಹುದ್ದೆಗಳಿಗೆ ಪ್ರತ್ಯೇಕ ಲಿಂಕ್ಗಳಿರುತ್ತೆ. ಸೊ ನೀವು ಯಾವ ಒಂದು ಮೀಸಲಾತಿಗೆ ಸೇರ್ಕೊಳ್ತೀರೋ ಆ ಒಂದು ಮೀಸಲಾತಿ ಅಂಡರ್ನಲ್ಲಿ ನೀವು ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ಬಂದು ಆನ್ಲೈನ್ ಅರ್ಜಿ ಲಿಂಕನ್ನು ನೀಡಲಾಗಿರುತ್ತೆ. ಅರ್ಜಿ ಲಿಂಕನ್ನು ಕ್ಲಿಕ್ ಮಾಡಿ ಬೇಸಿಕ್ ಡೀಟೇಲ್ಸ್ಗಳನ್ನ ನೀಡಿ ನೀವು ನಿಮ್ಮ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಆಬ್ವಿಯಸ್ಲಿ ಈಗೆಲ್ಲ ಅರ್ಜಿ ಸಲ್ಲಿಸೋರಿಗೆ ಕರ್ನಾಟಕ ಸರ್ಕಾರಿ ಹುದ್ದೆಗಳಿಗಾಗಿರ್ಬೋದು, ಈವನ್ UPSC ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರಿಗಾಗಿರ್ಬೋದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ನಂತರ ಅರ್ಜಿ ಸಲ್ಲಿಸುವಂಥದ್ದು. ಸೊ ಬೇಸಿಕ್ಕಾಗಿ ಆಧಾರ್ ಕಾರ್ಡು ಮತ್ತು ಜನನ ಪ್ರಮಾಣ ಪತ್ರ ಇವೆಲ್ಲ ಬೇಕಾದಂತಹ ಮಾಹಿತಿ ಎಲ್ಲ ಆಲ್ರೆಡಿ ಗೊತ್ತು. ಆದ್ದರಿಂದ ಅರ್ಜಿ ಸಲ್ಲಿಸಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಉದ್ಯೋಗ ಮಾಹಿತಿ, ಶಿಕ್ಷಣ ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕಮೆಂಟ್ ಮಾಡಿ. ಬಾಯ್ ಬಾಯ್.